ಸಾರಿ. ಇಲ್ಲಿ ಬಂದು ಹೊಸದ್ರಲ್ಲಿ ನನಗೂ ಎಲ್ಲ ಹೊಸದಾಗೆ ಕಾಣಿಸ್ತಾ ಇತ್ತು. ಮೇ ನಾನಿಲ್ಲಿ ಸೂಪ್ಸ್ ಅಂಡ್ ಸ್ಟಾರ್ಟರ್ಸ್ ಮಾಡ್ತೀನಿ. ಈ ಹೋಟೆಲ್ ನಿನ್ಗೆ ಹೊಸದಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಭ್ಯಾಸ ಆಗಕ್ಕೆ. ಯಾ, It is a 5-star rated restaurant. ಹಿ ಇಸ್ ಮಿಸ್ಟರ್ ಫಿಂಗರ್ ಬಾಲ್. ಗುಡ್ ಮಾರ್ನಿಂಗ್ ಹೆಡ್ ಶೆಫ್. ಡು ಯು ವರ್ಕ್ ಯಾ? ನಮ್ಮ ಕಿಚನಲ್ಲಿ 3 ರೂಲ್ಸ್ ಇದೆ. ರೂಲ್ ನಂಬರ್ 1, ಇಲ್ಲಿ ಬ್ಯಾಗ್ಸ್, ಪರ್ಸ್, ವಾಲೆಟ್, ಮೊಬೈಲ್, ಈಗೋಸ್ ಇದ್ಯಾವುದನ್ನು ಒಳಗಡೆ ತರಬಾರ್ದು, ಎಲ್ಲ ಲಾಕರಲ್ಲೇ ಇಟ್ಬಿಡ್ಬೇಕು. ಆ್ಯಂಡ್ ರೂಲ್ ನಂಬರ್ 2, ಜನರಲಿ ಕಿಚನಲ್ಲಿ ಒಬ್ಬ ಶೆಫ್ ಅಡುಗೆ ಮಾಡಿದ್ರೆ ಎಲ್ಲರೂ ತಿಂತಾರೆ, ಆದರೆ ಇಲ್ಲಿ ಅವ್ರಿಗೆ ಬೇಕಾದವರೇ ಮಾಡ್ಕೋಬೇಕು. ಸೊ ನೋ ಕಾಂಪ್ಲಿಕೇಶನ್ಸ್, ನೋ ಕಂಪ್ಲೈಂಟ್ಸ್. ಯಾ, ರೂಲ್ ನಂಬರ್ 3 ಏನು? ಫಾಲೋ ಮಿಸ್ಟರ್ ರಾಜೇಶ್. ಹಿ ಇಸ್ ಅ ವೆರಿ ನೈಸ್ ಶೆಫ್ ಹಿಯರ್. ಓ, ರಾಜೇಶ್ ಯಾರು? ಇಟ್ಸ್ ಮೀ. ಫಾಲೋ. What the hell is happening here? Do you know what time it is? It's 7 o'clock. ಇವ್ರು ಯಾರು? ಬಾಲ, ದಿ ಟೇಲ್. ಹೆಡ್ ಶೆಫ್ ಆದ್ಮೇಲೆ ಇವನೇ ಹೆಡ್ ಅನ್ನೋ ಫೀಲಿಂಗ್ ಅಲ್ಲಿ ಇರ್ತಾನೆ. ಬಟ್ ಹಿ ಇಸ್ ವೆರಿ ಸೀನಿಯರ್. ಈ ಹೋಟೆಲಲ್ಲಿ ಇರೋರಲ್ಲಿ ಹೆಡ್ ಶೆಫ್ ಅಡುಗೆ ಮಾಡೋದನ್ನ ನೋಡಿರೋದು ಇವನೇ. ಅದೇನು, ಹೆಡ್ ಶೆಫ್ ಅಡುಗೆ ಮಾಡಲ್ವಾ? ಏನೋ 15 ವರ್ಷದಿಂದ ಮಾಡ್ತಿದ್ರಂತೆ, ಆದ್ರೆ ನಾವೆಲ್ಲರೂ ಅವ್ರ ರೆಸಿಪೀಸೇ ಫಾಲೋ ಮಾಡ್ತಿರೋದು. ನಿಂಗೆ ಡ್ಯಾನ್ಸ್ ಬರುತ್ತಾ? ಅದು ಅವಾಗ ಮಸಲ್ ಸ್ಪ್ಯಾಸಮ್ ಆಗ್ತಿರುತ್ತೆ. ವಾಟ್? ಮಸಲ್ ಸ್ಪ್ಯಾಸಮ್. ಓ, ಇವನ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಆ ಹುಡುಗಿಗೆ ಮರೆಯೋ ಕಾಯಿಲೆನಾ? ಆವಾಗ ಕೈ ತೊಳ್ಕೊತಾನೆ ಇರ್ತಾಳೆ. ಇಲ್ಲಿವರೆಗೆ 4-5 ಸಲ ತೊಳ್ಕೊಂಡಿದ್ದಾಳೆ. ಅವಳಿಗೆ OCD. ಅವಳ ಸುತ್ತ ಪಕ್ಕ ಕ್ಲೀನ್ ಇಲ್ಲದೆ ಹೋದ್ರೆ ಅವಳಿಗೆ ಹುಚ್ಚಿಡ್ದು ಬಿಡುತ್ತೆ. ಅದಕ್ಕೆ ಕೈ ತೊಳೆದು ಅವಳ ರೇಖೆಗಳು ಅಳಸೋಗಿರುತ್ತೆ. It's 7:25.
ಇನ್ನು ಅರ್ಧ ಗಂಟೆ ಆದ್ರೆ 8 ಆಗುತ್ತೆ. ಏನ್ ಮಾಡೋಂತೀಯ? Who's that? ಸರ್ ವೆಜಿಟೇಬಲ್ ಸರ್ ಕಟಿಂಗ್ ಸರ್. ಯು ಗೋ ಸರ್. ಐ ಲವ್ ಯು ಸರ್. ಏಯ್ ಆ ಗಡಿಯಲ್ಲಿ ನಾಚು ಬಿಸಾಕ್ರ. ಅರ್ಧ ಗಂಟೆ ಒಂದ್ಸರ್ತಿ ಟೈಮ್ ಅಲ್ಲಿ ಸಾಯಿಸ್ತಾನೆ. ಕ್ಲಿಯೋಪಾತ್ರ ಪ್ಲೀಸ್ ಮಸಾಜ್ ಮೈ ನೆಕ್. ಐ ಆಮ್ ಪೇನಿಂಗ್. ಫ್ರೆಶ್ ಫಿಶ್, ಕೊಬ್ಬರಪ್ಪು ಗಾರ್ನಿಷ್ಗೆ. ವಾಟ್? ಫ್ರೆಶ್ ಮೇಟ್, ನಂದು ಅಳಿಯ. ಹೌದು ಶೆಫ್. ದೇವ್. ತಾರಾ. ಶೆಫ್. ಕ್ಯಾವಿನ್. ಕಿಚನ್ಗೆ ಮಾತ್ರ ನೆನ್ರಿ. ಈ ಡೋರ್ ಸ್ವಲ್ಪ ಪ್ರಾಬ್ಲಮ್ ಇದೆ. 1 ವೀಕಲ್ಲಿ ಸರಿ ಮಾಡಕ್ ಬರ್ತೀನಿ ಅಂತ ಹೇಳಿದ್ದಾರೆ. ಅದೇ ನೀನು ಫಾಲೋ ಅಪ್ ಮಾಡು. ಅಲ್ಲಿವರೆಗೂ ಡೋರ್ ಯೂಸ್ ಮಾಡಿ. ಓಪನ್ ಮಾಡಿದ್ಮೇಲೆ ಈ ಗ್ಯಾಪಲ್ಲಿ ಈ ವೆಂಚ್ ಇಡಬೇಕು. ಇಲ್ಲಾಂದ್ರೆ ಒಳಗಡೆನೆ ಸ್ಟಕ್ ಆಗ್ಬಿಡ್ತೀವಿ. ಎಮರ್ಜೆನ್ಸಿ ಬಟನ್ ವರ್ಕ್ ಆಗ್ತಿಲ್ಲ. ಅಷ್ಟಕ್ಕೂ ನಾನು ಏನ್ ಕತ್ತರಿಸ್ಬೇಕು ಹೇಳಿ? ನೀನ್ ಮಾಡ್ಬೇಕಾಗಿರೋದು ಕುಕ್ಕಿಂಗ್ ಅಲ್ಲ, ಕ್ಲೀನಿಂಗ್. ಕ್ಲೀನಿಂಗಾ? ನಾನು ಬಂದು 1 ಮಂತ್ ಆಯ್ತು. ನಾನೇ ಇನ್ನೂ ಕುಕಿಂಗ್ ಮಾಡಿಲ್ಲ. ಫಸ್ಟ್ ನೀನು ಕಟಿಂಗ್, ಕ್ಲೀನಿಂಗ್, ಸಾರ್ಟಿಂಗ್ ಇದಿಷ್ಟನ್ನು ಮಾಡು. ಫಸ್ಟ್ 3 ಮಂತ್ಸ್ ನೀನು ಬ್ರೇಕ್ಫಾಸ್ಟ್ ನೀನೇ ಮಾಡ್ಕೊಳ್ಳೋದು ಬಿಟ್ಟು ಇನ್ನೇನು ಮಾಡಬಾರ್ದು. ಆಗಾಗ ಹೆಡ್ ಶೆಫ್ ರೆಸಿಪೀಸ್ ಕೊಡ್ತಿರ್ತೀನಿ, ಮನೇಲಿ ಪ್ರಾಕ್ಟೀಸ್ ಮಾಡು. ಹುಷಾರು, ಅದೇ ನಮಗೆ ಗಾಯತ್ರಿ ಮಂತ್ರ. ಏ ಏ ಇದು ಏನಿದು? ನನಗೆ ಅವಾಗವಾಗ ಮಸಲ್ ಸ್ಪ್ಯಾಸಮ್ ಆಗ್ತಿರುತ್ತೆ. ಸಾರಿ. Has everyone understood? ಶೆಫ್, ರಿಯಲಿ ಬ್ರೋ, ನೋ ಮೋರ್ ಸ್ಟಾಪ್. Hey, stop slacking off and get back in here. ಯಾಕೋ ಕೆರ್ಚ್ಕೋತಾ ಇದೀಯಾ ದರಿದ್ರ ನನ್ನ ಮಗನೇ? ನಮ್ಗೇನಾದ್ರೂ ಕ್ಯೂಡಾ? ದಯವಿಟ್ಟು ತೊಲಗೋಗಿ ಕಚಡ ನನ್ನ ಮಗನೇ. Okay, okay. Back inside. Come on, Come on, let's go. We're low on calamari, prawns, and some. Yep. And yeah, some plates of. ಏನಿದು? What are you doing? ಕೇರ್ಫುಲ್ ಯಾ. ನನಗೆ ಅವಾಗವಾಗ ಐ ಕೀಪ್ ಗೆಟಿಂಗ್ ಮಸಲ್ ಸ್ಪ್ಯಾಸಮ್ಸ್ ಬರ್ತಾ ಇರುತ್ತೆ. ಸಾರಿ. ಆಫನ್. ಸಾರಿ ಸಾರಿ ಸಾರಿ. ದೇವ್, ನಾವು ಟಿಫನ್ ಮಾಡ್ಕೊಳ್ಳೋ ಟೈಮ್ ಆಯ್ತು. ಓಕೆ. See the subtle to change in the texture. Then we have to add ginger. Feel the aroma. ಏನು?
ಶೆಫ್ ತಿನ್ನಲ್ವಾ? ಅವರು ತಿನ್ನೋದು ಇದುವರೆಗೂ ನಾವು ನೋಡಿಲ್ಲ. ಹೌದಾ? ಮತ್ತೆ ಸರ್ವಿಸ್ಗೆ ಟೆಸ್ಟಿಂಗು? ನೋಡ್ತೀಯಲ್ಲ. Butter chicken, ramami roti for table 4. Hyderabadi biryani. ಇದ್ರಲ್ಲೇನೋ ಸರಿ ಇಲ್ಲ ಅನ್ಸ್ತಾ ಇದೆ. ಮತ್ತೆ ಮಾಡ್ತಾ ಇದೀಯಾ? ಮತ್ತೆ ತಿರ್ಗಾ ಸರಿ ಇಲ್ಲ ಅಂದ್ರೆ ಗೌನ ಕೊಡಿತಾನೆ. ಒಂದ್ ವೇಳೆ ಸರಿ ಇತ್ತು ಅನ್ಕೋ ಅಂತ ನೋಡ್ತಾನೆ, ಆವಾಗ ಸರ್ವಿಸ್. ಫಿಂಗರ್ ಬೌಲ್, ಗೆಟ್ ಮಿ ದಿ ಕಾರ್ನ್ ಫ್ಲೋ. ಹೌದು, ನಿನಗೆ ಹೆಂಗ್ ಗೊತ್ತಾಯ್ತು? ಸರಿ ಬಿಡು. Service! Thank you so much for coming. ಇದು ನಿಂಗೆ ಚಿಕ್ಕ ವಯಸ್ಸಿಂದಾನೂ ಇದೆಯಾ? ಇದೊಂದು 4-5 ಇಯರ್ಸ್ ಹಿಂದೆ ಲಾಂಚ್ ಆಯಿತು. ನಿಂಗೆ ಇನ್ಸೋಮಿನಿಯಾನೂ ಇದೆ ಅಂತ ಕೇಳಿದೆ. ರಾತ್ರಿ ನಿದ್ರೆ ಬರಲ್ವಾ? ಅದು ಆ್ಯಕ್ಚುಲ್ ಆಗಿ ಏನಾಯಿತು ಅಂದರೆ, ಏ ಟಾಮ್ ಟಾಮ್, ಹೇ, So what are you up to tonight? Anything specific? ಚೆನ್ನಾಗಿದ್ದಾಳಲ್ವಾ? ಏನ್ ಮಾಡ್ತಾ ಇದ್ಯೋ? ತಾರನು ಇಲ್ಲಿಗೆ ಹೆಡ್ ಶೆಫ್ ರೆಕಮೆಂಡೇಶನ್ ಇಂದಾನೆ ಬಂದಿರೋದು. ನೀನ್ ಕಾಳು ಹಾಕ್ತಾ ಇರೋದವ್ರು ಗೊತ್ತಾಗ್ಬಿಟ್ರೆ ನಿನ್ನನ್ನು ಮೂಸ್ನೋಡ್ ಗೋಡೆಗೋಡ್ ಸಾಯಿಸ್ಬಿಡ್ತಾರೆ. ಚಾನ್ಸೇ ಇಲ್ಲ. ಏನ್ ನಿನ್ ಗೋಡೆಗೋಡ್ ಸಾಯಿಸದ? ನೀನ್ ತಾರನ್ ನೋಡದ? ಮತ್ತಿನ್ನೇನು? ಏನಿಲ್ಲ. ಸರಿ ಬಾ, ನಿಂಗೆ ಲಂಡನ್ ತೋರಿಸ್ತೀನಿ. ಲಂಡನ್ನ? ಲಂಡನ್ ಅಂದ್ರೆ ಈ ಲಂಡನ್ ಅಲ್ಲ, ರಿಯಲ್ ಲಂಡನ್. ಇಟ್ ವಿಲ್ ಬಿ ಅಮೇಜಿಂಗ್. ಬಾ. ನಮ್ಗೆ ಗಾಡಿ ಸೆಟ್ ಆಗಲ್ಲ. ಲೆಟ್ಸ್ ವಾಕ್. ಟಿಶ್ಯೂ ಇಸ್ ಎ ಬಿಗ್ ಇಶ್ಯೂ. ಬಿಗಿನಿಂಗ್ ಅಲ್ಲಿ ನಾನು ತುಂಬಾ ಕಷ್ಟಪಟ್ಟೆ. ಇಲ್ಲಿನ ಹುಡುಗಿರನ ವೆದರ್ನ ಯಾವತ್ತೂ ನಂಬಾರ್ದು. ದೇ ವಿಲ್ ಚೀಟ್ ಅಸ್. ತಾರಾಗ್ ಸ್ವಲ್ಪ ಸ್ಕ್ರೂ ಲೂಸು. ನೀನು ಅವಳ ಹತ್ರ ಸ್ವಲ್ಪ ಹುಷಾರಾಗಿರು, ಓಕೆನಾ? ಓಕೆ. ಅವಳು ಹೆಡ್ ಶೆಫ್ಗೆ ತುಂಬಾ ದೊಡ್ಡ ಭಕ್ತಳು. ಅವರು ರಾಮ ಆದ್ರೆ ಇವಳು ಮಾಡರ್ನ್ ಹನುಮಂತ ಇದ್ದ ಹಾಗೆ. ಒಂದ್ ವೇಳೆ ಹೆಡ್ ಶೆಫ್ ರೆಸಿಪಿನಲ್ಲಿ 3 ಸಾಸಿವೆ ಹಾಕ್ಬೇಕು ಅಂತಿದ್ರೆ ಕರೆಕ್ಟ್ ಆಗಿ ಅಮ್ಮ 3 ಸಾಸಿವೆ ಹಾಕ್ತಾಳೆ. ಅಪ್ಪಿ ತಪ್ಪಿ ಒಂದ್ ಎಕ್ಸ್ಟ್ರಾ ಬಿದ್ರು ಹುಚ್ಚಿ ತರ ಕಿರ್ಚಾಡ್ತಾಳೆ. ಅವಳು ಬಂದು 1 ತಿಂಗಳಾಗಿದೆ. ಅರ್ಧ ಟೈಮ್ ಗಡಿಯಾರ ಜೊತೆಗೆ, ಇನ್ನು ಅರ್ಧ ಟೈಮ್ ಸ್ಯಾನಿಟೈಸರ್ ಜೊತೆ ಕಳಿತಾಳೆ. OCD. ಅವಳನ್ನ ಮದುವೆ ಮಾಡ್ಕೊಳ್ಳೋ ಪರಿಸ್ಥಿತಿ ಅಷ್ಟೇ. ಮತ್ತೆ ನಿನ್ನ ಕಟ್ಕೊಂಡವಳ ಪರಿಸ್ಥಿತಿ ನಡಿ. ಓ, ಇಟ್ ಸ್ಟಾರ್ಟೆಡ್ ಡ್ರಿಸ್ಲಿಂಗ್ ಮ್ಯಾನ್. ಏ ಬ್ರೋ, ಅದಲ್ಲಿ ನೋಡು,
ಅದು ನೈಟ್ ಮಾರ್ಕೆಟ್, ಸಿಕ್ಕಾಪಟ್ಟೆ ಫೇಮಸ್. ಅದಷ್ಟು ಫೇಮಸ್ ಆಗೋದಕ್ಕೆ ನಮ್ಮ ಹೆಡ್ ಶೆಫೇ ಕಾರಣ. ಅವ್ರು ಅಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಾಗಿ ಇಡೀ ಊರೇ ಅಲ್ಲಿಗೆ ಹೋಗಕ್ ಶುರು ಮಾಡ್ತು ಅಷ್ಟೇ. ಅದ್ರ ಹಣೆ ಬರನೇ ಚೇಂಜ್ ಆಗೋಯ್ತು. ಅಷ್ಟೊಂದು ಫೇಮಸ್ ನಮ್ಮ ಹೆಡ್ ಶೆಫ್. ಮತ್ತ ಅವ್ರು 20 ವರ್ಷಕ್ಕೆ ಮುಂಚೆ ಇಡೀ ಪ್ರಪಂಚ ಸುತ್ತಾಡಿ ತರಾವರಿ ಡಿಶಸ್ ನ ತಿಂದು ಫೈನಲಿ ಅವರೇ ಒಂದು ರೆಸ್ಟೋರೆಂಟ್ ನ ಶುರು ಮಾಡಿ ಅವರೇ ಶೆಫ್ ಆಗ್ಬಿಟ್ರು ಅಷ್ಟೇ. ಅವತ್ತಿಂದ ಅವ್ರ ಹಿಂದೆ ತಿರುಗಿ ನೋಡೇ ಇಲ್ಲ. ಅಷ್ಟೇ ಯಾಕೆ, ಅವ್ರಿಗೆ ಮಿಚಲಿನ್ ಸ್ಟಾರ್ ಅವಾರ್ಡ್ ಸಿಕ್ಕಿದೆ. ಮತ್ತೆ ಯಾಕೆ ನಮ್ಮ ಹೆಡ್ ಶೆಫ್ ಆ ಥರ ಇರ್ತಾರೆ? ಏನ್ ಪ್ರಾಬ್ಲಮ್? ಅವ್ರು ಹಾಗೆ ಬಿಡು, ಅದಕ್ಕೆ ನೀನ್ ತಲೆ ಕೆಡ್ಸ್ಕೊಬೇಡ. ಯಾವ್ದೇ ಡಿಶ್ ಆದ್ರೂ ಸರಿ, ಜಸ್ಟ್ ವಾಸನೆ ನೋಡಿ ಅದ್ರ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತಾರೆ. 15 ವರ್ಷಕ್ಕೆ ಮುಂಚೆ ಅವ್ರ ಹೆಂಡತಿ ಮಗಳು ಅವ್ರನ್ನ ಬಿಟ್ಟು ಹೋದ್ಮೇಲೆ ಅವರೆಲ್ಲಾನು ಬಿಟ್ಬಿಟ್ರು. ಅಡಿಗೆನ, ಅದರಲ್ಲಿರೋ ಸಂತೋಷನ, ಎಲ್ಲಾನು. ಆದರೆ ಇವ್ರಿಗೆ ಮಾತ್ರ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ. ಅದಕ್ಕೆ ರೆಸ್ಟೋರೆಂಟ್ಗೆ ಅವ್ರ ಮಗಳ ಹೆಸರಿಟ್ಟಿದ್ದಾರೆ, ಅಮರ ಅಂತ. ಪಾಪ ಅಲ್ವಾ? What the hell are you doing? Get back to her! You always call me. Whatever I do, you won't accept, but always blame me. Okay. There. It's okay. It'll be all right. Get back to work, okay? ತಾರಾ ಅವ್ರೆ, Quick! Oh, shit. ಹಾಗೆ ಸುಮ್ಮನೆ ನೋಡಿ ಫುಡ್ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಗೆ ಹೇಳ್ತಾರೆ? ದಿನ ಎಷ್ಟು ಫುಡ್ ವೇಸ್ಟ್ ಆಗ್ತಿದೆ ಗೊತ್ತಾ? ಬಂದ್ನಾ, ಕೆಲಸ ಮಾಡದ್ನಾ, ಹೋದ್ನಾ ಅಂತಿರೋ. He was, he is, and will always be one of the best chef in the world.
ಎಷ್ಟೇ ಆದ್ರೂ ನಾವು ಮಾಡೋ ಥರ ಇರುತ್ತಾ? 20 ವರ್ಷ ಹಳೆ ರೆಸಿಪಿ. ತಿನ್ನೋಣ ಬ್ರದರ್. All right, chicken biryani, table number 5. Quick now. ಹೇ, ಏನ್ ಮಾಡ್ತಿದ್ಯಾ? ಏನಿಲ್ಲ ತಾರ ಅವ್ರೆ, ಸಣ್ಣ ಕರೆಕ್ಷನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದನ್ನ ಹೇಳಕ್ ನೀನ್ ಯಾರು? ಟಾಮಿ ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಾ? ಶೆಫ್ ರೆಸಿಪೀಸ್ ಎಲ್ಲ ಗೊತ್ತು ಅವನ್ಗೆ. ಫಸ್ಟ್ ನೀನು ನಿನ್ನನ್ ಕರೆಕ್ಟ್ ಮಾಡ್ಕೊ, ಆಮೇಲೆ ರೆಸಿಪೀಸ್ ಕರೆಕ್ಟ್ ಮಾಡ್ಬೋದು. ಇಲ್ಲ ತಾರ ಅವ್ರೆ, ನಾವು ಮಾಡ್ತಾ ಇರೋ ರೆಸಿಪೀಸು ಆಕ್ಚುಯಲ್ ಶೆಫ್ ರೆಸಿಪೀಸೇ ಅಲ್ಲ. ನೀವು ಕೊಟ್ಟಿರೋ ರೆಸಿಪೀಸ್ ಅಲ್ಲಿ ಏನ್ ಹಾಕ್ಬೇಕು ಅಂತಿದೆ ಅಷ್ಟೇ. ಆದ್ರೆ ಯಾವ್ದು ಯಾವಾಗ ಹಾಕ್ಬೇಕು, ಎಷ್ಟೊತ್ತು ಅದನ್ನ ಬಿಡಬೇಕು, ಅದ್ಯಾವ್ದು ಇಲ್ವೇ ಇಲ್ಲ. ಮೇ ಬಿ ಶೆಫ್ಗೆ ಕೋಪ ಬರೋದು, ಇಷ್ಟ ಆಗದೆ ಪ್ಲೇಟ್ ನ ಒಡೆದಾಕೋದು, ಇದರಿಂದಾನೇ ಅನ್ಸುತ್ತೆ. ಆಕ್ಚುಲ್ ಆಗಿ ಆ ರೆಸಿಪೀಸ್ನೆಲ್ಲ ಅವ್ರು ಅನ್ಕೊಂಡಾಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. I'm Rogan Joe. ಹೋಗ್ ಶೆಫ್ ಹೇಳು ಅದಕ್ಕೆ ಏನೇನೋ ಹಾಕಿದ್ಯಾ ಅಂತ, ಇಲ್ಲ ಅಂದ್ರೆ ಎತ್ ಬಿಸಾಕ್ತಾರೆ. ತಾರ ಅವ್ರೆ, ಗೋ. Service. 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 It's delicious, man. Give me. Wow, this is so good. I know, right? It's really good. Hey, are you okay? No. I'm okay. Yeah. Guys, come on.
Clear chicken soup to table number 4. ಏ ದೇವ್ ಸ್ವಲ್ಪ ಪಾಲ್ ಹತ್ರ ಹೋಗಿ ಚಿಕನ್ ಬರೋದ್ ತಗೊಂಬರ್ತೀಯಾ ದೇವ್ ಈಗ ನೀನು ಓಕೆ ಅಲ್ವಾ ಸಡನ್ ಆಗಿ ನಿಂಗೇನೋ ಆಗೋಯ್ತು ಅಂತ ತುಂಬಾ ಭಯ ಪಟ್ಬಿಟ್ಟಿದ್ದೆ ಪ್ಲೀಸ್ ಟೇಕ್ ಕೇರ್ ಯಾ ಐ ಮುಕ್ನ Hey, Dave. Hey, ಹೋಗೋ ಹೋಗೋ Service. Yes, chef. Thank you. Wow! Fantastic! That's awesome! Thank you, Dev. ತಾರವ್ರೆ ನೀವಾಗ್ಲಿಂದ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ನನ್ನಿಂದ ಏನಾದ್ರು ತಪ್ಪಾಯ್ತಾ ಹಾಗೊಂದ್ ವೇಳೆ ಆಗಿದ್ರೆ ಸಾರಿ ಹಾಯ್ ಶೆಫ್ ನೀನಿಲ್ಲಿ ಹೊಸಬ ಅಲ್ವಾ ಈ ಪ್ಲೇಸ್ ಹೇಗೆ ಗೊತ್ತು ರಾಜೇಶ್ ತೋರಿಸ್ದ ನೀವು ಇಲ್ಲಿಗೆ ಬರ್ತೀರಂತಲ್ಲ ಅದನ್ನ ತಿಂತೀಯಾ ಹೌದು ಕಮ್ ಬೆಟರ್ ಥಿಂಗ್ಸ್ ಆರ್ ದೇರ್
ಇನ್ನೊಂದು ಸ್ವಲ್ಪ. ಒನ್ ಡೇ ನಂದು ಕಾಲ್ ಮಿ ಅನ್ ಸೆಟ್, ನನ್ನ ಹಳ್ಳಿಯ ಒಬ್ಬ ಇದ್ದಾನೆ, ನಿನ್ನ ಕಿಚನಲ್ಲಿ ಸೇರಿಸ್ಕೊ ಅಂದ. ಅಂಡ್ ಐ ಸೆಟ್, ಆಲ್ರೆಡಿ ನನ್ನ ಕಿಚನಲ್ಲಿ ತುಂಬ ಜನ ಇದ್ದಾರೆ, ಆಗಲ್ಲ ಅಂದೆ. ವಾಟ್ ಈ ಸೆಟ್? ಅವನ್ನ ತಗೊಳ್ಳಿಲ್ಲ ಅಂದ್ರೆ ನಿನ್ನ ಕಿಚನ್ಗೆ ನಷ್ಟ ಕಾಣೋ ಅಂದ. ಚೀಫ್, ಶೆಫ್, ನಿಮ್ಮನ್ನ ಒಂದು ಮಾತು ಕೇಳ್ತೀನಿ, ನೀವು ತಪ್ಪು ತಿಳ್ಕೊಬೇಡಿ. ನೀವು ಕುಕಿಂಗ್ ಯಾಕೆ ಬಿಟ್ಬಿಟ್ರಿ? ಅಮರ, ಹಾಂ ಚಿಕನ್ ಹೇಗಿದೆ? ಹಾಂ, ಸಖತ್ತಾಗಿದೆ. ಆಕ್ಚುಲಿ ದಿಸ್ ಇಸ್ ಟರ್ಕಿಶ್ ಚಿಕನ್. ಒಂದ್ಸಾರಿ ನಾನು ಟರ್ಕಿಗೆ ಹೋಗಿದ್ದಾಗಲೂ ಇದಷ್ಟು ಟೇಸ್ಟಿ ಆಗಿರಲಿಲ್ಲ. ಇಟ್ ಈಸ್ ದರ್ ಸೀಕ್ರೆಟ್ ಫ್ಯಾಮಿಲಿ ರೆಸಿಪಿ. ಇದನ್ನು ನಾವು ಮಾಡೋಕ್ಕಾಗಲ್ವಾ? ಅದೇ ಅದರಂತ. ಸಮ್ ಥಿಂಗ್ಸ್ ಆರ್ ಬೆಟರ್ ಲೆಫ್ಟ್ ಅನ್ಟಚ್ಡ್. See you tomorrow. Why, chef? ಕರಿಮೆಣಸು, ಬೆಳ್ಳುಳ್ಳಿ, ಗಸಗಸೆ, ಒಣಕೊಬ್ಬರಿ, ಜೀರಿಗೆ ಪುಡಿ, ಜಾಪತ್ರೆ, ಲವಂಗ, ಸೋಯಾ ಸಾಸ್, ಏಲಕ್ಕಿ. I just wanted to get in first. ಏನು ತಿನ್ನಲ್ಲ ಅಂತ ಗೊತ್ತು, ಆದರೆ ಇವತ್ತೊಂದು ದಿನ ಇದನ್ನ ನಿನ್ನೆ ತಿನ್ನಲ್ಲ ಟರ್ಕಿಶ್ ಚಿಕನ್ ಶೆಫ್. ಕಲರ್ ಸರಿಗೆ ಬರಲಿಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಕಲರ್ ಹಾಕಿ ಮಾಡಿದ್ದೀನಿ. Chef? Hicks.
something new. ಈ ಸೊಪ್ಪು ಯಾಕೆ ಕಟ್ ಮಾಡ್ತಾ ಇದ್ದಾರೆ? ಏನೋ ಕನ್ನಡ ಬರುತ್ತಾ? ಕ್ಯಾನ್ ಐ ಹೆಡ್ ಶೆಫ್ ಸೇಮ್ ದೇವ್ ಥರನೇ ಕುಕ್ ಮಾಡ್ತಾ ಇದ್ದಾರೆ. See you tomorrow, guys. Merry Christmas. Oh God, I can't believe it's already Christmas. Merry Christmas. What about you? ಏನೇ? Open the door! Anybody there? Open the door! Open the door! ರಾಜೇಶ್, somebody please open the ಹೇಳಿದ್ದೆ door. ತಾನೇ ಡೋರ್ ಪ್ರಾಬ್ಲಮ್ ಇದೆ ಅಂತ. ಅವೆಂಚ್ ಇಡ್ಲಿಲ್ವಾ? ಅಲ್ಲ ನಾನು ಯೂಸ್ಲೆಸ್ ಫೆಲೋ. ಒಂದ್ ಕೆಲ್ಸನೂ ಸರಿ ಮಾಡಕ್ ಬರಲ್ಲ. Open the door! Hello? Anna? Anybody there? Open the door! Hello? Are you guys there? Please open the door. Anyone help us? Please open the door. Anyone there? Please open the door. Help! somebody please open the door.
ಇದನ್ನ ಹೇಗ್ ಮಾಡ್ದೆ? ಈ ಬಿಸಿ ನೀರಿಗೆ ಕೈಗೆ ಸಿಕ್ಕಿದ್ದೆಲ್ಲ ತೆಗೆದು ಹಾಕ್ಬಿಟ್ಟೆ. ಹೇಗೆ? ಸ್ಪ್ರಿಂಗ್ ಆನಿಯನಾ? ಹಾ. ಎಷ್ಟು? ಕೈಗೆ ಸಿಕ್ಕಿದಷ್ಟನ್ನ ಕಟ್ ಮಾಡಿ ಹಾಕ್ಬಿಟ್ಟೆ. ಸರಿ, ಅದಾದ್ಮೇಲೆ? ಕರಿಮೆಣಸು ಎಷ್ಟು? ಇಷ್ಟು. 1 2 3 4 5. ಇನ್ನೊಂದೆರಡು ಹಾಕ್ಬೋದು. ವಾಟ್ ದ ಹೆಲ್? ಹೇಗೆ ದೇವ್? ಹೌ ಡು ಯು ಡೂ ದಿಸ್? ಒಂದ್ ಲೆಕ್ಕ ಅಂತ ಇಲ್ದೆ ಹೇಗೆ ಹಾಕ್ತಿದ್ಯಾ? ಅದು ಅಭ್ಯಾಸ ಆಗ್ಬಿಟ್ಟಿದೆ ತಾರ ಅವ್ರೆ. ತಾರ ಅವ್ರೆ, ಸಾರಿ, ಕೈ ಅದಾಗದೆ ಒರೆಸ್ಬಿಡ್ತು. ವಾಟ್ಸ್ ರಾಂಗ್ ವಿತ್ ಯು ದೇವ್? ಸಾರಿ ತಾರ ಅವ್ರೆ, ಅದು ನನಗೆ ಗೊತ್ತಿಲ್ಲದೆ ಹೀಗೆ. ಅಲ್ಲ, ಇದು ನೀನು ಈ ಸ್ಪಾಸಮ್ಸ್ ಏನಾಯ್ತು ನಿಂಗೆ? ಅದು 5 ವರ್ಷದಿಂದ ನನಗೆ ಹೀಗಾಗ್ತಾ ಇದೆ. ಆಗಾಗ ಯಾರ ಹತ್ರನೋ ಮಾತಾಡ್ತಿರ್ತೀಯ, ಯಾರೋ ಪಕ್ಕದಲ್ಲಿರೋ ಹಾಗೆ ಕೈ ಆಡಿಸ್ತಿರ್ತೀಯ. ಮಾತಾಡ್ತಾ ಇದ್ದೀನ? ಇಲ್ಲ. ಇನ್ಫ್ಯಾಕ್ಟ್ ಸ್ಟೋರೇಜ್ ರೂಮಲ್ಲಿ ಡೋರ್ ಕ್ಲೋಸ್ ಆದಾಗ ನೀನ್ ಯಾರನ್ನೋ ನೋಡಿ ಏನೇ ಅಂದೆ. ಏನೇ? ಆಕ್ಚುಲಿ ಏನ್ ನಡೀತಿದೆ? ನಾನ್ ಮಾತಾಡ್ದ್ನಾ? ಇಲ್ವಲ್ಲ. ನೀನ್ ಸುಳ್ಳು ಹೇಳ್ಬೇಡ ದೇವ್. ಏನ್ ನಿನ್ ಪ್ರಾಬ್ಲಮ್? ಟೆಲ್ ಮೀ. ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ. ಹೇಳ್ತೀಯೋ ಇಲ್ವೋ? ಹೇಳು ದೇವ್. ಅದು ಟೆಲ್ ಮೀ. ಚಿಕ್ಕ ವಯಸ್ಸಿಂದ ನನ್ಗೊಬ್ಳು ಫ್ರೆಂಡ್ ಇದ್ಲು. ಜೊತೆಲೇ ಬೆಳೆದ್ವಿ. 5 ವರ್ಷ ಹಿಂದೆ ಅವಳು ಸತ್ತೋದ್ಲು. ಸತ್ ಹೋಗಿದ್ರು ಅವಳು ನನಗೆ ಕಾಣಿಸ್ತಾಳೆ, ನನ್ನ ಜೊತೆ ಮಾತಾಡ್ತಾಳೆ. ಅವಳಿಂದಾನೆ ಹೀಗೆಲ್ಲ ಆಗ್ತಿರೋದು. ಅವಳು ಈಗ್ಲೂ ಕೂಡ ಇಲ್ಲೇ ಇದ್ದಾಳ? ಎಷ್ಟ್ ಚೆನ್ನಾಗಿದ್ದಾಳಲ್ವಾ? ಮಾಯಾ, ಒಂದು ಹೃದಯ 2 ಜೀವ ಅಂತ ಬದುಕಿದ್ವಿ. ನನಗೆ ಜ್ಞಾಪಕ ಇರೋ ಹಾಗೆ ನನ್ನ ಪ್ರಪಂಚದಲ್ಲಿ ಅರ್ಧ ಅವಳೇ ತಗೊಂಡ್ಬಿಟ್ಲು. ಹುಡ್ದಾಗ್ಲಿಂದ ಇಲ್ಲಿವರೆಗೂ ಅವಳಿಲ್ದೇ ಇರೋ ಲೋಕ ಹೇಗಿರುತ್ತೆ ಅಂತಾನೆ ಗೊತ್ತಿರಲಿಲ್ಲ. ನಮ್ಮಿಬ್ರು ಅಪ್ಪ ಅಮ್ಮ ಫ್ಯಾಮಿಲಿ ಫ್ರೆಂಡ್ಸು, ಅಕ್ಕಪಕ್ಕದ ಮನೇಲಿದ್ದವರು. ನನಗೆ 5 ವರ್ಷ ಇದ್ದಾಗ ಏಯ್ ಮಾಯಾ, ಮಾಯಾ, ಮಾಯಾ ಹೇಳು.
ಏನಾಯ್ತು? ಸುಮ್ಮನೆ ಇರು ಪುಟ್ಟಿ. ಮಾಯಾ, ಓಕೆ ಓಕೆ ಓಕೆ, ಅಳ್ಬೇಡ, ಓಕೆನಾ? ಮಲ್ಕೋ. ಮಾಯಾ ಬರ್ಲಿಲ್ವಾ? ಅವರಿಬ್ರು ಮಲ್ಕೊಂಡಿದ್ದಾರೆ. ಸೋ ಕಂಫರ್ಟಬಲಿ. ನಾನ್ ಎತ್ಕೊಂಡ್ರೆ ಅಳ್ತಾಳೆ. ಅವ್ನ್ ಮಲ್ಗು ಅಂದ ತಕ್ಷಣ ಪಟ್ಟಂತ ಮಲಗ್ಬಿಟ್ಲು. ಡೋಂಟ್ ವರಿ, ಇಲ್ಲೇ ಮಲಗ್ಲಿ, ನಾನ್ ನೋಡ್ಕೋತೀನಿ. ಓಕೆ. ಸ್ವಲ್ಪ ತಿನ್ನಮ್ಮ, ಒಂದೇ ಒಂದ್ ತುತ್ತು. ತಿನ್ನು, ಈ ಬ್ರೆಡ್ ತಿನ್ನು. ತಿನ್ನು, ಇದು ತಿನ್ನು. ಇರು, ಈಗ್ಲೇ ಬರ್ತೀನಿ. ನಾನು ಅಡುಗೆ ಮಾಡಿದ್ರೆ ಮಾತ್ರ ಅವಳು ತಿಂತಾ ಇದ್ಲು. ಅವಳಿಗೋಸ್ಕರ ನಾನು ಅಡುಗೆ ಮಾಡೋದನ್ನ ಕಲಿತೆ. ಅವಳಿಂದಾಗಿ ನಾನು ಅಡುಗೆ ಮಾಡೋ ರೀತಿ ಪೂರ್ತಿ ಬದಲಾಯಿತು. ಅವಳು ಇಷ್ಟಪಡ್ತಾ ಇದ್ದಿದ್ದು ಡೆಸರ್ಟ್ಸ್. One more. ಸರಿ, ನಾನ್ ಬರ್ತೀನಿ. ಓಕೆ ಓಕೆ, ಬೆಳಗ್ಗೆ ಸಿಗ್ತೀನಿ. ಮರಿಬಾರ್ದು. ಮಾಯಾ, ನೀನ್ ಹೋಗಮ್ಮ, ನಾನ್ ಇಲ್ಲೇ ಮಲ್ಕೋತೀನಿ. ಮಾಯಾ, ಮಾಯಾ, ನಡಿ. ನಾನ್ ಬರಲ್ಲ. ನಡಿ ಅಂತ ಹೇಳ್ತಿದ್ದೀನಲ್ಲ. ಒದೆ ಬಿಡ್ದೆ, ನೀನ್ ಕೇಳಲ್ಲ. ನಡಿ ನಡಿ ಅಂತಿದ್ದೀನಲ್ಲ. ಬಾ. ಬಾರೆ. ಬಾ. ನಾನ್ ಬಿಡಮ್ಮ, ನಾನ್ ಬರಲ್ಲ. ಇದರ ಅಕ್ಬರಣ್ಣ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. 4 ಟೀ ಹಾಗೆ ವಡೇನು. ठीक है बेटी, नाश्ता रेडी, चाय. ಥ್ಯಾಂಕ್ ಯು. अच्छा बेटी, ಬಾಯ್. बाय बाय. ಎಷ್ಟು ಸಲ ಹೇಳಿದ್ರು ಅಷ್ಟೇ, ಒಬ್ಬರಿಗೂ ಜವಾಬ್ದಾರಿ ಇಲ್ಲ. ಆಲ್ ಇಂಡಿಯಾಲೇ ನಂಬರ್ 1 ಸೇಫ್ ಝೋನ್ ಮಾಡ್ಬೇಕು ಅನ್ಕೊಂಡೆ. ಎಲ್ಲಿ ಒಬ್ರಾದ್ರೂ ಕೆಲಸ ಮಾಡ್ತಾರ? ಸಂಬಳ ಮಾತ್ರ ರೆಗ್ಯುಲರ್ ಆಗ್ಬೇಕು. ಅವ್ರ ಸೇಫ್. ಆಂಟಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅದ್ ಹೇಗೆ ಬೆಳಿಗ್ಗೆ ದಿನ ಇಷ್ಟೊತ್ತಿಗೆ ಹೇಳ್ತೀಯಾ? ಎ ಡೇ ಲೈಕ್ ದಿಸ್ ಹೇಳ್ದೆ ಹೇಗಿರ್ಲಿ. ನಿನ್ ಫ್ರೆಂಡ್ ಕೂಡ ಹೀಗೆ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಓಕೆ, ಇದು ನಿಮ್ಗೆ, ನಾನು ಹೋಗೋನೆ ಎಬ್ಬಿಸ್ತೀನಿ. ಗುಡ್ ಮಾರ್ನಿಂಗ್.
ಟೀ ತಗೊಂಡ್ ಬಂದಿದ್ದೀನಿ ನೋಡು, ಟೀ ತಗೊಂಡ್ ಬಂದಿದ್ದೀನಿ. ದೇವ್ ದೇವ ದೇವು ದೇವ್ರು ದೇವಪ್ಪ ಹೇಳಪ್ಪ ಹೇಳಪ್ಪ. ನೋಡು ಮಾಯಾ ಕಣ್ಣು ಬಿಡಕ್ಕಾಗ್ತಿಲ್ಲ, ಪ್ಲೀಸ್. ಹೇಳು ದೇವ್ 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 ಹೇಳು ಹೇಳು ದೇವ್. ಹಸ್ವಾಗ್ತಿದೆ ಕಣೋ, ಏನಾದ್ರೂ ಮಾಡ್ಕೊಡ್ತೀಯಾ? ಯಾಕೆ? ಏನ್ ಮಹಾ ರೆಸಿಪಿ, ಎಷ್ಟೇ ಆದ್ರೂ ನಾವ್ ಮಾಡೋ ತರ ಇರುತ್ತಾ? ಹೆಂಗೆ? Hi, darlings. ಹಾಯ್. ನಂದು ಮಾಮ. Hi, mom. What's special today? ದೇವ್ ಆನ್ಸಿಯೋ ಸಾಮನ್. Hey. ತಿನ್ನೋಣವೇ? ನಂದು ಮಾಮ. ಬೆಳಗ್ಗೆನೆ ಮೀನ್ ತಿಂತಾ ಇದಾರೆ. ಬಬ್ಬಬ್ಬಬ್ಬಬ್ಬಾ. ಸ್ವಲ್ಪ ಸಾಂಬಾರ್ ಹಾಕು. ದೇವ್ ಸೂಪರ್ ಆಗಿದೆ. ನಿಜ ಹೇಳ್ಬೇಕಂದ್ರೆ ನೀನ್ ಇರ್ಬಾರ್ದಿಲ್ಲಿ. There is a friend of mine in UK. Michelin star chef. ನೀನು ಅವನ ಜೊತೆ ಕೆಲಸ ಮಾಡು, ಸೂಪರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸರಿ, ಫಸ್ಟ್ ನೀನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಜಾಯ್ನ್ ಆಗು. UK ಹೋಗೋದು ಆಮೇಲೆ ಪ್ಲಾನ್ ಮಾಡೋಣ. ಯು ವಿಲ್ ಬಿಕಮ್ ಅ ಗ್ರೇಟ್ ಶೆಫ್ ದೇವ್. ಶಟ್ ಅಪ್ ನಂದು. ಹೆಂಗಸರ್ ತರ ಅಡ್ಗೆ ಮಾಡ್ಕೊಂಡು. ಅದೇನು ಹೆಂಗ್ಸು ಗಂಡ್ಸು ಅಂತ? ಅದಲ್ಲ, ಯಾವ್ದಾದ್ರು ಒಳ್ಳೆ ಜಾಬ್ ನೋಡ್ಕೋಬಹುದಲ್ಲ. ಕ್ಯಾಟರಿಂಗ್, ಹೋಟೆಲ್ ಮ್ಯಾನೇಜ್ಮೆಂಟ್ ಏನಿದು? M.Com ಓದಿದಾನೆ, ಬ್ಯಾಂಕ್ ಎಕ್ಸಾಮಿನೇಷನ್ ಬರೀಬಹುದಲ್ಲ. ಒಂದ್ ಸರ್ತಿ ಆದ್ರೂ ಅವ್ನ್ ಮಾಡಿರೋ ಏನು ಬೇಕಾಗಿಲ್ಲ. ಮಾಯಾ, ಒಂದ್ ತುತ್ತು. ಮಾಯಾ, ಏಯ್, ಲೈನ್ ಹೊಡಿತಿದ್ಯಾ ರಾಸ್ಕಲ್? ದೇವ್, ಹಾ, ಅಪ್ಪ ಒಂದಲ್ಲ ಒಂದಿನ ಅರ್ಥ ಮಾಡ್ಕೋತಾರ ಕಣೋ. ಏನು ಬೇಕಾಗಿಲ್ಲ. ಇವಾಗ ನಾವು ಹೇಗಿದ್ದೀವೋ ಹಾಗಿರಕ್ ಬಿಟ್ರೆ ಅಷ್ಟೇ ಸಾಕು. ಎಲ್ಲ ಸರಿ ಹೋಗುತ್ತೋ, ತುಂಬಾ ಹ್ಯಾಪಿ ಆಗಿರ್ಬೋದು. ನೀನು ಲೈಫ್ನ ವೇಸ್ಟ್ ಮಾಡ್ತಿದ್ಯಾ ಅನ್ಸ್ತಿದೆ ಕಣೋ. ಇನ್ನೊಂದು ಸ್ವಲ್ಪ ದಿನ ಅಪ್ಪ ಅಮ್ಮ ಯಾರೂ ಇರಲ್ಲ, ಎಲ್ಲ ಹೊರಟೋಗ್ತಾರೆ. ಆಮೇಲೆ ನೀನು ಹಿಂದೆ ತಿರುಗಿ ನೋಡಿದ್ರೆ ನೀನು ನಿನ್ಗೋಸ್ಕರ ಬದುಕ್ತೀಯಾ ಅಥವಾ ಬೇರೆಯವ್ರಿಗೋಸ್ಕರ ಬದುಕ್ತೀಯಾ ಅಂತ ಅನ್ಸುತ್ತೆ. ಚೆನ್ನಾಗಿರಲ್ಲ. ಯಾರು ಹೋದ್ರು ನೀನಿರ್ತೀಯ. ಇರಲ್ಲ, ನಿನಗ್ ನೀನೇ ಇರ್ತೀಯ. ಟಾಪಿಕ್ ಚೇಂಜ್ ಮಾಡಬೇಡ. ಬೆಳಗ್ಗೆನೆ ಏಳು, ಸನ್ರೈಸ್ ನೋಡು, ನಗು, ನಿನ್ಗಿಷ್ಟ ಆಗಿದ್ ಕುಕ್ ಮಾಡು, ಹೊಟ್ಟೆ ತುಂಬಾ ತಿನ್ನು. ಯಾರು ಏನೇ ಹೇಳಿದ್ರು ನಿನಗಿಷ್ಟ ಬಂದ ಹಾಗಿರು. ಏಯ್, ಏನಾಗಿದೆ ನಿನಗೆ? ಒಳ್ಳೆ ಮುದುಕಿ ತರ ಮಾತಾಡ್ತಿದ್ಯಲ್ಲ. ಹೋಗೋ, ಏನು ಮಾತಾಡಲ್ಲ, ಹೋಗೋ. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಚೆನ್ನಾಗಿದೆ. ಮಂಟಿ ಶಾಪ್ದ ಮತ್ತೆ ಇದು ನಿಮ್ ಮಗ ನೆನ್ನೆ ಮಾಡಿದ್ದು, ಸ್ವಲ್ಪ ಮೆತ್ತಗಾಗೋಗಿದೆ. ಇದನ್ನೇ ಬಿಸಿ ಬಿಸಿಯಾಗಿ ತಿಂದಿದ್ರೆ ಹೇಗಿರ್ತಿತ್ತು ಯೋಚನೆ ಮಾಡಿ. ಚಿಕ್ಕನ್ನಲ್ಲಿ ನಿಮ್ ಕನ್ಸೇನಿತ್ತು ಅಂಕಲ್? ನೀವೀಗಿರೋ ಹಾಗೆ ಬಿಸ್ನೆಸ್ ಮಾಡ್ಕೊಂಡು ಫ್ಯಾಮಿಲಿ ನೋಡ್ಕೊಂಡು ನಗೋಕು ಗೊತ್ತಿಲ್ದೆ ಸಂಜೆ ಆದ್ರೆ ಡ್ರಿಂಕ್ ಮಾಡಿ ಮಲ್ಕೊಂಡ್ಬಿಡೋದು, ಇಷ್ಟೇನ ಆಸೆ ಪಟ್ಟಿದ್ದು? ಸರಿ, ನಾನು ಹೋಗಿ ದೇವ್ನ ಎಬ್ಸಿ ಬರ್ತೀನಿ.
ಎಷ್ಟೇ ಆದ್ರೂ ನಾವ್ ಮಾಡೋ ತರ ಇರುತ್ತಾ? ಅದೇನು? ಸ್ಕ್ರಾಂಬಲ್ಡ್ ಎಗ್ಸ್ ಈಸಿ ಅಮ್ಮ. ಇಸ್ ಇಟ್? ಸ್ವಲ್ಪ ಇಟಾಲಿಯನ್ ಟಚ್ ಕೊಡೋಣ. ಪೆಪ್ಪರ್ ಅಂಡ್ ಆರಿಗೇನೋ. ಇದು ಆಕ್ಚುಲ್ ಆಗಿ ನಮ್ಮ ಎಗ್ ಬುರ್ಜಿ ನಮ್ಮ. ಓ, ಇಟಾಲಿಯನ್ ಟಚ್ ಕೊಟ್ರೆ ಸ್ಕ್ರಾಂಬಲ್ಡ್ ಎಗ್ಸ್. ಇದು ಸ್ವಲ್ಪ ಟೇಸ್ಟ್. ತುಂಬಾ ಚೆನ್ನಾಗಿದೆ ಕಣೋ. ನೀನು ಕೇಟ್ರಿಂಗ್ ಓದ್ಬೇಕು ಅಂತಿದ್ಯಾ? ಓದು. ಏನ್ ಮಾಡ್ಬೇಕನ್ಸುತ್ತೋ ಅದ್ ಮಾಡು. ಎಲ್ಲಿಗೆ ಬೇಕಾದ್ರೂ ಹೋಗು. ಆದ್ರೆ ಯಾವಾಗ್ಲೂ ಸಂತೋಷವಾಗಿರ್ತೀನಿ ಅಂತ ನಂಗೆ ಪ್ರಾಮಿಸ್ ಮಾಡು. ಐ ಆಮ್ ಸಾರಿ ಕಣೋ. ನಮ್ಮಮ್ಮನ ನೆನ್ಪಿಗೆ ತಂದ್ಬಿಟ್ಟೆ ನೀನು. ಏನಪ್ಪ ನೀವು? ಸಾರಿ. ಸುಮ್ಮನೆ ರೀ. ನಿಮ್ಮಪ್ಪ ಇನ್ನೂ ಮಲ್ಗಿಲ್ಲ ಅನ್ಸುತ್ತೆ. ಏನೋ ಏನಾಯ್ತು? ಐ ಲವ್ ಯು ಮಾಯಾ. ಛೀ ಹೋಗೋ, ನನಗ್ ನಾಚಿಕೆ ಆಗ್ತಾ ಇದೆ ರಾಸ್ಕಲ್. ದೇವ್, ನಾವು ಯುಕೆಗೆ ಹೋಗೋಣ. ಒಟ್ಟಿಗೆ ಹೋಗೋಣ. ಅಲ್ಲೇ ಜೊತೆಗಿರೋಣ. ಅಲ್ಲೇ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋಣ. ಅಲ್ಲಿ 1-2 ದಿನದಲ್ಲೇ ಸ್ನೋಫಾಲ್ ಆಗತ್ತಂತೆ. ಸ್ನೋ ದೇವ್, ಸ್ನೋ ಕಣೋ ದೇವ್. ದೇವಾ,
ಮಾಯಾಗ ಆಕ್ಸಿಡೆಂಟ್ ಆಗಿದೆ. ದೇವ್, ಮಾಯಾಗ ಆಕ್ಸಿಡೆಂಟ್ ಆಗಿದೆ ಅಂತೆ. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ದೇವ್, ಹಸುವಾಗ್ತಿದೆ ಕಣೋ, ಏನಾದ್ರೂ ಮಾಡ್ಕೊಡ್ತೀಯಾ? ದೇವ್, ಇವಾಗ ನೀನ್ ನೋಡ್ತಾ ಇರೋದೆಲ್ಲ ಹ್ಯಾಲುಸಿನೇಷನ್. ಅದ್ ನಿನ್ ಮನೋಭ್ರಾಂತಿ. ನೀನೇ ಕಣೋ ಬ್ರಾಂಡಿ, ಹೋಗ. ಹ್ಯಾಲುಸಿನೇಷನ್ ಅಂತೆ. ದೇವ್, ಬಾ, ನಾವ್ ಹೋಗೋಣ. ಆದ್ರೆ ನನಗೆ ಕಾಣಿಸ್ತಿದ್ದಾಳಲ್ಲ. ಆದ್ರೆ ನನಗ್ ಕಾಣಿಸ್ತಿಲ್ವೇ? ನಿಮ್ಮ ಅಪ್ಪ ಅಮ್ಮಂಗೂ ಕಾಣಿಸ್ತಾ ಇಲ್ಲ. ಯಾರಿಗೂ ಕಾಣಿಸ್ತಾ ಇರೋ ಮಾಯ ನಿನಗ್ ಮಾತ್ರ ಹೇಗೆ? ಆದ್ರೆ ನನಗೆ ಅಷ್ಟೇ ಸಾಕು. ಅಚ್ಚು ದೇವ್, ಈ ತಿಕ್ಕಲ್ ಡಾಕ್ಟ್ರು ಸರಿಗಿಲ್ಲ. ಬಾ, ನಾವ್ ಹೋಗೋಣ. ಬಾ. ಅದು ನಿನಗೋಸ್ಕರ ಅಲ್ಲ, ಮಾಯಾಗೋಸ್ಕರ ಹೇಳ್ತಾ ಇದ್ದೀನಿ. ನೀನ್ ಎಷ್ಟು ಅವಳಿದ್ದಾಳೆ ಅಂತ ನಂಬ್ತೀಯೋ, ಎಷ್ಟು ಅವಳ ಹತ್ರ ಮಾತಾಡ್ತೀಯೋ, ಎಷ್ಟು ಅವಳನ್ನ ಮನ್ಸಲ್ಲಿ ಇಟ್ಕೊಂತೀಯೋ, ಅಷ್ಟು ಅವಳಿಗೆ ತೊಂದರೆ ಕೊಟ್ಟಂಗೇನೆ. ಅವಳಿಲ್ಲ ಅನ್ನೋ ನಿಜ ಗೊತ್ತಾಗೋವರೆಗೂ ಅಳು, ಗ್ರೀವ್, ಲೆಟ್ ಹರ್ ಲೀವ್, ಕ್ರೈ. ಫಾರ್ ಹರ್ ಪೀಸ್ ಯು ನೀಡ್ ಟು ಲೆಟ್ ಹರ್ ಗೋ. ನೋಡೋದೇವೆ, ಚಿಕ್ಕ ವಯಸ್ಸಿಂದ ನೀವಿಬ್ರು ಒಟ್ಟಿಗೆ ಬೆಳೆದಿದ್ದೀರ. ಈಗ ಅವಳಿಲ್ಲದೆ ಇರೋದಕ್ಕೆ ಜೀವನದಲ್ಲಿ ಏನೋ ಕತ್ಲೆ. ಅದೇ ರೀಸನ್ ಇದಕ್ಕೆ ಟ್ರೀಟ್ಮೆಂಟ್ ಇದೆ. ನಾನ್ ಮೆಡಿಸಿನ್. ಯು ಡೋಂಟ್ ವರಿ, ಯುಲ್ ಬಿ ಆಲ್ ರೈಟ್. ಯುಲ್ ಬಿ ಆಲ್ ರೈಟ್. ದೇವಾ, ಇಲ್ಲಿ ನೋಡು, ಇಲ್ಲಿ ಕೇಳು. ದೇವ, ನೋಡು ದೇವ್. ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟ್ಸ್ ಇಂದಾನೆ ಈ ಸೀಜರ್ಸು, ಇನ್ಸೋಮ್ನಿಯಾ ಇದೆಲ್ಲ ಆಗ್ತಾ ಇರೋದು ಅಂದರು. ಸ್ಲೀಪಿಂಗ್ ಪಿಲ್ಸ್ ಕೊಟ್ಟರು ಏನೂ ಉಪಯೋಗ ಆಗಲಿಲ್ಲ. ನಿಜ ಏನು ಅಂದರೆ, ಮಾಯಾ ಈಗಲೂ ನನ್ನ ಕಣ್ಮುಂದೆನೇ ಇದ್ದಾಳೆ. ನನ್ನ ಮೇಲೆ ಬೀಳ್ತಾಳೆ, ಆಡ್ತಾಳೆ, ಗೆಲ್ತಾಳೆ, ಚಕ್ಕಲ್ಗುಳಿ ಕೊಡ್ತಾಳೆ, ಇದ್ದಾಳೆ. ನಾನೇ ಅವಳು ಇಲ್ಲದೆ ಇರೋ ಥರ
ಅವಳನ್ನ ಹಚ್ಕೊಳ್ದೇ ಇರೋ ಥರ ಇದ್ದು ಬಿಡ್ತೀನಿ. ಅಯ್ಯಯ್ಯೋ ನಾನು ಸತ್ ಹೋದ್ನ, ನನ್ನ ಸಾಯಿಸ್ಬಿಟ್ರಲ್ರು ಪಾಪಿಗಳ, ನನ್ನ ಸಾಯಿಸ್ಬಿಟ್ರು. ಅಯ್ಯಯ್ಯೋ ಆಗೋ ಈಗಲೂ ಕೂಡ ನಾನು ಸತ್ತೋದ್ನಲ್ಲ ಅನ್ನೋ ಶಾಕಲ್ಲಿ ಎದೆ ಹೊಡ್ಕೊಂಡು ಅಯ್ಯಯ್ಯೋ ಅಳ್ತಾ ಕೂತಿದ್ದಾಳೆ. ಅಯ್ಯಯ್ಯೋ ಅಯ್ಯಯ್ಯೋ ನನ್ನ ನೋಡಿ ನಗ್ತಾ ಇದ್ದಾಳೆ, ನಗ್ತಾ ಇದ್ದಾಳೆ. ಹುಚ್ಚಿನ ಥರ ಕಾಣಿಸ್ತಾ ಇದ್ದೀನಲ್ವಾ ನಾನು? ಇಲ್ಲ, ಈಗ ಸರಿಯಾಗಿ ಕಾಣಿಸ್ತಿದ್ಯಾ. ದೇವಾ ಪರವಾಗಿಲ್ಲ, ಒಳ್ಳೆ ಹುಡುಗಿ, ಸ್ವಲ್ಪ ಕೊಬ್ಬು ಆದ್ರೂ ಪರವಾಗಿಲ್ಲ. ಚಳಿ ಆಗ್ತಾ ಇದೆಯಾ? ಹುಡುಕದೆ ಹೊದ್ಕೊಳ್ಳೋದಿಕ್ಕೆ ಏನೂ ಪರವಾಗಿಲ್ಲ ದೇವ. ಏಯ್ ಅವಳು ಕೋಸಿಡಿ. ಓಹ್, ಇರ್ಲಿ. ದೇವ್, ಅಂದ್ರೆ 5 ವರ್ಷದಿಂದ ನೀನ್ ನಿದ್ರೆ ಮಾಡಿಲ್ವಾ? ದೇವ್ ದೇವು ದೇವಾ. ಸರಿ, ಮಾಯಾ ಬಗ್ಗೆ ಹೇಳು. ಮಾಯಾ ಬಗ್ಗೆನಾ? ಬಗ್ಗೆನಾ? ಮಾಯಾಗೇನಿಷ್ಟ? ಅವಳಲ್ಲಿ ನಿನಗಿಷ್ಟವಾಗಿರೋದೇನು? ಉಸಿರು ಹೋಗೋ ಸಮಯದಿ ನೀ ಜೊತೆಗೆ ಇದ್ದರೆ ಸಾಲದೆ, ಒಂದು ಮಾಯ ಲೋಕವೇ ಜೊತೆಯಲಿ ಇರುವಂತೆ ಈ ಕ್ಷಣ ಭುವಿಯಲಿ. ಊಹೆಯಂದರೆ ತಿಳಿಯದೆ ನೀ ಉಸಿರೆಯಾಗಿರು ಕರಗದೆ, ಆ ಕನಸು ಅಂದರೆ ತಿಳಿಯದೆ ನನ್ನ ನಿದಿರೆ ಕೂಡ ನಿಮ್ಮಯವಾಗದ ಲೋಕವೆಲ್ಲ ಮುಳುಗಿ ಹೋದರೆ ಮನಸ್ಸಲಿ ನಿನ್ನಲ್ಲೇ ಸೆರೆಯಾದರೆ, ನಿನ್ನಲ್ಲೇ ಸೆರೆಯಾದರೆ. ನಂಗೆ ಏನಾದ್ರೂ ತಿನ್ಬೇಕು ಅನ್ನಿಸ್ತಿದೆ. ಏನಾದ್ರೂ ಮಾಡ್ಕೊಡ್ತೀಯಾ? ಡೆಸರ್ಟ್? ನನ್ನ ಕಾಪಿ ಮಾಡ್ತಿದ್ದಾಳೆ, ಕಾಪಿ ಮಾಡ್ತಿದ್ದಾಳೆ. ನಿನ್ನ ಇಷ್ಟಪಡ್ತಿದ್ದಾಳೆ ಅನ್ಸುತ್ತೆ. ನನ್ ಕಾಪಿ ಮಾಡ್ತಿದ್ದಾಳೆ, ನೋಡ್ದ್ಯಾ? ಏನ್ ಮಾಡ್ಕೊಡ್ಲಿ? ಮಾಯಾಗೇನಿಷ್ಟನೋ ಅದೇ. ಅಯ್ಯಯ್ಯೋ ಏನಿದು? ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಆದ್ರೆ ಇನ್ನೂ ರೊಮ್ಯಾಂಟಿಕ್ ಆಗಿ ಏನಾದ್ರೂ ಮಾಡು. ಈ ಸ್ಟ್ರಾಬೆರೀಸ್ ಅದು ಇದು ಏನಾದ್ರೂ ಹಾಕು, ನೋಡಕ್ಕೆ ರೊಮ್ಯಾಂಟಿಕ್ ಆಗಿರುತ್ತೆ. ಬಾ, ಬೆಸ್ಟ್ ಪಾರ್ಟ್ ಇಸ್ ಸ್ಟ್ರಾಬೆರೀಸ್. ನನಗೂ ಕಲಿಸ್ತೀಯಾ ದೇವ್, ನಿನ್ನ ಹಾಗೆ ಅಡ್ಗೆ ಮಾಡೋದನ್ನ? ದೇವ್ ದೇವಾ.
ಎಲ್ಲ ಕರೆಕ್ಟ್ ಆಗಿದೆಯಾ? ಏನೋ ಕಡಿಮೆ ಅದಾಗಿದೆ. ಎಕ್ಸಾಕ್ಟ್ಲಿ. ಆವಾಗ ಇಂಪ್ರೊವೈಸ್. ಇದಕ್ಕೆ ಮುಂಚೆ ಸ್ಮೆಲ್ ಮಾಡಿದ್ದೆಲ್ಲ ನೆನಪಿದೆಯಾ? ಇನ್ನೇನು ಹಾಕಿದ್ರೆ ಚೆನ್ನಾಗಿರುತ್ತೋ ಗೆಸ್ ಮಾಡಿ. ಗಾರ್ಲಿಕ್. ಪರ್ಫೆಕ್ಟ್. ಹೀಗೆ ನಾನು ಅಡುಗೆ ಮಾಡೋದು. ಅದು ನಾನು ವೈನ್ ತರ್ತೀನಿ ಇಕ್ತಾರ ಅವ್ರೆ. ಇಷ್ಟವಾದ ಕಲರ್ ವೈಟ್, ಗ್ರೀನ್. ನಿನಗೆ? ರೆಡ್ ಅಂಡ್ ಬ್ಲ್ಯಾಕ್. ಇಷ್ಟವಾಗೋ ಮ್ಯೂಸಿಕ್? ರಾಜಾ ಸರ್. ನನಗೂ ಅಷ್ಟೇ. 90s ರೆಹಮಾನ್. ಯಾ. ಫುಡ್? ಇಟಾಲಿಯನ್. ಆಗಾಗ ಬೋರ್ ಆದಾಗ ಇಂಡಿಯನ್, ಚೈನೀಸ್. ನಿನಗೆ? ಬೆಣ್ಣೆ ಮಸಾಲೆ ದೋಸೆ, ಕೊಟ್ಟೆ ಕಡುಬು ಚಟ್ನಿ, ಮುದ್ದೆ ಜೊತೆ ನಾಟಿ ಕೋಳಿ ಸಾರು, ನಮ್ಮೂರು ದೊನ್ನೆ ಬಿರಿಯಾನಿ. ಇನ್ನೂ ದೊಡ್ಡ ಲಿಸ್ಟೇ ಇದೆ. ನೈಸ್. ಇದಕ್ಕೂ ಮುಂಚೆ ಎಲ್ಲಾದ್ರೂ ಕೆಲಸ ಮಾಡಿದ್ಯಾ? ಹೇಳ್ಕೊಳ್ಳೋ ಥರ ಎಲ್ಲೂ ಇಲ್ಲ. ಹೈದರಾಬಾದ್ ತಾಜ್ ಡೆಕ್ಕನಲ್ಲಿ ಮಾಡಿದ್ದೆ. ವೈಜಾಗ್ನ ಹೋಟೆಲಲ್ಲಿ ಸ್ವಲ್ಪ ದಿನ ಮಾಡಿದ್ದೆ. ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ನೀನು? ನಂದಿದೆ ಫಸ್ಟ್. ಹೌದಾ? ದೊಡ್ಡ ರೆಕಮೆಂಡೇಶನ್ ಇಂದ ಬಂದಿದ್ದೀನಿ. ಗೊತ್ತು, ಹೆಡ್ ಶೆಫ್ಗೆ ಗೊತ್ತಿರೋರಂತಲ್ಲ. ಬೀಚ್ ಇಷ್ಟನಾ? ಹಬ್ಬಾ, ಫುಲ್ ಆಗೋಯ್ತು. ಫುಲ್ ಆಗೋಯ್ತು. ಥ್ಯಾಂಕ್ಸ್. ಸುಮ್ಮನೆ ಥ್ಯಾಂಕ್ಸ್. ತುಂಬಾ ಫೀಲ್ ಮಾಡ್ಕೊತಿದ್ದಾಳೆ. ಏನಾದ್ರೂ ಕೇಳು, ನಿಜ ಹೇಳ್ಬಿಡ್ತಾಳೆ. ಏನಾದ್ರು ಅಂದ್ರೆ? ಅಮ್ಮನ ಬಗ್ಗೆ ಕೇಳು, ಅಮ್ಮನ ಬಗ್ಗೆ. ನಿಮ್ಮಮ್ಮ? ಅಮ್ಮ? ಅಪ್ಪ, ಅಪ್ಪನ ಬಗ್ಗೆ ಕೇಳು. ಅಪ್ಪ. ಹಾ, ಅದು ನಿಮ್ಮ ತಂದೆ. ಅಪ್ಪ, ಅಪ್ಪನ ಬಗ್ಗೆ ಏನು? ನೀವು ತಪ್ಪು ತಿಳ್ಕೋಬಾರ್ದು. ನಿಮ್ಮ ತಂದೆ ತಾಯಿ ಬಗ್ಗೆ ಕೇಳ್ಬೋದಾ? ನನಗೆ 8 ವರ್ಷ ಇದ್ದಾಗ ಅಪ್ಪ ಅಮ್ಮ ಬೇರೆ ಆದ್ರು. ಹೇಳ್ದೆ ತಾನೆ ನಿಜ ಹೇಳ್ಬಿಡ್ತಾಳೆ ಅಂತ. ಅಮ್ಮ ನನ್ನ ಅಪ್ಪನಿಂದ ದೂರ ಕರ್ಕೊಂಡು ಹೋಗ್ಬಿಟ್ರು. ಎಷ್ಟು ದೂರ ಅಂದ್ರೆ ನನಗಪ್ಪ ಇಟ್ಟಿದ್ದ ಹೆಸರನ್ನ ಬದಲಾಯಿಸೋ ಅಷ್ಟು. ಆಗಾಗ ಅವ್ರ ಬಗ್ಗೆ ಕೇಳಿದಾಗೆಲ್ಲ ತುಂಬಾ ಹೆಮ್ಮೆ ಆಗತ್ತೆ. ಆದ್ರೆ ಈಗ ಅವ್ರ ಆ ರೀತಿ ಇಲ್ಲ ಅಂತ ಗೊತ್ತಾಗಿ ತುಂಬಾ ನೋವಾಗುತ್ತೆ. ಅಪ್ಪ ಮತ್ತೆ ಮೊದಲಿನ ಹಾಗೆ ಅವ್ರಿಗಿಷ್ಟವಾದ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಅಮ್ಮನ ಜೊತೆ ಜಗಳ ಮಾಡ್ಕೊಂಡು ಬಂದ್ಬಿಟ್ಟೆ. ಅಪ್ಪನ್ನ ಹುಡುಕೊಂಡು ಹುಡುಕ್ತಿದ್ದವರು ಸಿಕ್ಕಿದ್ರಾ? ಆಲ್ಮೋಸ್ಟ್. ವೈ ಡು ಯು ಕುಕ್? ಚಿಕ್ಕ ವಯಸ್ಸಲ್ಲಿ ಅಪ್ಪ ಒಂದು ಡಿಶ್ ಮಾಡ್ತಿದ್ರು. ಗೋಲ್ಡ್ ಕ್ರಸ್ಟೆಡ್ ಫಿಶ್. ತುಂಬ ಚೆನ್ನಾಗಿರ್ತಿತ್ತು. ಅದು ನನ್ನ ಫೇವ್ರೆಟ್.
ಆ ಡಿಶ್ನ ಮತ್ತೆ ತಿನ್ಬೇಕು. ಮೇ ಬಿ ಅದಕ್ಕೆ ಕುಕ್ ಮಾಡ್ತಿದ್ದೀನೇನೋ. ಅವ್ರು ಮಾಡ್ತಿದ್ದ ಹಾಗೆ ಮಾಡಿದ್ರೆ ಮತ್ತೆ ಆ ಟೇಸ್ಟ್ ಸಿಗುತ್ತೇನೋ ಅನ್ನೋ ನಂಬಿಕೆ ಅಷ್ಟೇ. ಅಮಾರ, ಏ ದೇವ್ ಸಾರಿ ಕಣೋ. ನಂಗೇನಾಯ್ತೋ ಗೊತ್ತಿಲ್ಲ. ನೀನು ಹೋಗು ದೇವ್ ಸಾರಿ ಕಣೋ. ದೇವ್ ಸಾರಿ ದೇವ್. ದೇವ್ ಇನ್ನೊಂದು ಬಾಟಲ್ ವೈನ್ ತರ್ತೀನಿ. ದೇವಾ. ದೇವಾ ದೇವ್ ದೇವ್ ದೇವ್
ದೇವ್ ದೇವ್ ದೇವ್ ದೇವ್ ದೇವ್ ದೇವ್ ದೇವ್ ದೇವ್ ತಾರಾ ನೋಡು. ದೇವ್ 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 ಸಾಯ್ಬೇಡ, ದೇವ್ ಸಾಯ್ಬೇಡ, ಸಾಯ್ಬೇಡ. ದೇವ್ 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 ಏನಾಯ್ತು? ಓ ಗಾಡ್. ದೇವ್ ದೇವ್ ಗೆಟ್ ಅಪ್. ಗಾಡ್, ಏನ್ ಮಾಡ್ಲಿ? ದೇವ್ ದೇವ್ ನೀನ್ ಸಾಯ್ಬೇಡ. ದೇವ್ ನೀನ್ ಸತ್ತೋದ್ರೆ ಸಾಯಿಸ್ಬಿಡ್ತೀನಿ ಮಗನೇ. ದೇವ್ ದೇವ್ ನೀನ್ ಸಾಯ್ಬೇಡ. ದೇವ್ ಹಲೋ, ನೀನ್ ಸಾಯ್ಬೇಡ, ನೀನ್ ಸಾಯ್ಬೇಡ. ಮಾಯಾ, ಮಾಯಾ, ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ದೇವ್ಗೆ ಓವರ್ ಎಕ್ಸರ್ಷನ್ ಇಂದ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಅಲ್ಲಿದ್ದಾನೆ. ಹೀಗೆ ಕಂಟಿನ್ಯೂ ಆದ್ರೆ ಇನ್ನೊಂದ್ಸಲ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಅದಕ್ಕೆ ತಿನ್ನೋದನ್ನ ಕಮ್ಮಿ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು, ವೆಯ್ಟ್ ಲಾಸ್ ಆಗಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿದ್ರೆ ಮಾಡಬೇಕು. ಅಂದ್ರೆ ನೀನ್ ನೋಡಿದ್ಯೋ ಇಲ್ವೋ ಗೊತ್ತಿಲ್ಲ, ದೇವ್ನ ನೋಡೋಕೆ ಕಿಚನ್ ಇಂದ ಎಲ್ರೂ ಬಂದಿದ್ದಾರೆ. ದೇವ್ಗೆ ಅವನಿಗೋಸ್ಕರ ಈಗ ತುಂಬಾ ಜನ ಇದ್ದಾರೆ. ನೀನು ಐಮ್ ಸಾರಿ ಮಾಯಾ, ನೀನು ಹೋದ್ರೇನೆ ದೇವ್ಗೆ ನಿದ್ರೆ. ನಾನು ಒಂದ್ ರಾತ್ರಿಲೇ ದೇವ್ ಬಗ್ಗೆ ತುಂಬಾ ತಿಳ್ಕೊಂಡೆ. ಇನ್ನೂ ತುಂಬಾ ತಿಳ್ಕೊಳ್ಳೋದಿದೆ. ಅವನ್ಗೆ ನಿನ್ ಸ್ಥಾನದಲ್ಲಿ ನಾನಿದ್ದೀನಿ. ಪ್ಲೀಸ್ ಮಾಯಾ, ದೇವ್ ಬದುಕ್ಬೇಕು. ಅದಕ್ಕೆ ನೀನ್ ಹೋಗ್ಬೇಕು. And I promise I'll take care of him. ನೀನ್ ಹೇಗ್ ನೋಡ್ಕೊಂಡ್ಯೋ ನಾನು ಹಾಗೆ ನೋಡ್ಕೋತೀನಿ.
ಅದು ನಾವು ಸ್ಟೋರೇಜ್ ರೂಮಲ್ಲಿ ಡೋರ್ ಲಾಕ್ ಆಗಿ ಸ್ಟೋರೇಜ್ ರೂಮ್ ಡೋರ್ ತೆಗೆಯಕ್ಕೆ ಬರಲಿಲ್ಲ. ದೇವ್ ಹೇಗಿದ್ದಾನೆ? ಈಗ ಪರವಾಗಿಲ್ಲ. ಅವನಿಗೆ ಇನ್ಸೋಮಿನಿಯಾ, ನಿದ್ರೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತಿದ್ದಾರೆ. 1 or 2 ಡೇಸಲ್ಲಿ ಚೇತರಿಸ್ಕೋತಾನೆ ಅಂತ ಡಾಕ್ಟರ್ ಹೇಳಿದ್ರು. ನೀನು? ನಾನು ಚೆನ್ನಾಗಿದ್ದೀನಿ ಶೆಫ್. ಇವತ್ತೇ ವರ್ಕಿಗೆ ಜಾಯ್ನ್ ಆಗ್ತೀನಿ. ಯು ಬಿ ವಿತ್ ದೇವ್, ಅವನನ್ನು ನೋಡ್ಕೋ. ಏನ್ ಶೆಫ್ ಅದು? ನನಗ ನೀವು ಮಾಡಿದ್ದ ಶೆಫ್? ಎಸ್, ಇದು ಹಾರ್ಟ್ಗೆ ತುಂಬ ಒಳ್ಳೇದು. 15 years ಆದ್ಮೇಲೆ ಫಸ್ಟ್ ಟೈಮ್ ಮಾಡಿದೆ. ಕೋಲ್ಡ್ ಕ್ರಸ್ಟೆಡ್ ಫಿಶ್. ನನ್ನ ಅಮ್ರನ್ ಫೇವ್ರೆಟ್. ತುಂಬಾ ದಿನಗಳ ನಂತರ ಅವಳ ನೆನಪಿಗೆ ಬದಲು ಮಾಡಬೇಕು ಅನ್ಸ್ತು. ನೀನೊಂದು ಸ್ವಲ್ಪ ತಿನ್ನು ನೋಡು. ಏನಾಯ್ತು? ಚೆನ್ನಾಗಿದ್ಯಾ? Is everything okay? You take care. ಸ್ವಲ್ಪ ದಿನ ಲೀವ್ ತಗೊಳ್ಳಿ. ನೀನು ಅಷ್ಟೇ. ಲೆಟ್ ಮಿ ನೋ ವೆನ್ ಯು ಆರ್ ರೆಡಿ. ಇಟ್ಸ್ ಆಲ್ರೆಡಿ ಲೇಟ್. 8 ಗಂಟೆ. ಏನಾದರೂ ಇದ್ರೆ ಫೋನ್ ಮಾಡಿ. ಕರೆದ್ರ? ಅಮರ, 5 o'clock ಕಿಚನ್ ಅಲ್ಲಿ ಸಿಗೋಣ. ಮಾತಾಡೋದಿದೆ. ಅಪ್ಪ ಸಿಕ್ಕದ್ರ? ಆಲ್ಮೋಸ್ಟ್. ಭಯ ಆಗ್ತಿದ್ಯಾ? ಚೇಚೆ, ಇಲ್ಲಿ ಯಾಕೆ ಅಂತ ಸುಮ್ಮನಾದೆ. ಇವತ್ತೇ ಸಿಗ್ತಾರೆ. ಆಮೇಲೆ ಗೋಲ್ಡ್ ಕ್ರಸ್ಟೆಡ್ ಫಿಶ್ ಹೇಗಿತ್ತು? ಹಳೆ ಟೇಸ್ಟ್ ಇತ್ತಾ?
ಪರ್ಫೆಕ್ಟ್ ಆಗಿದೆ. ನಾಳೆ ನಾನ್ ಮಾಡ್ಕೊಡ್ತೀನಿ ಬಿಡು. ಸರಿ, ಈಗ ಹೇಗಿದ್ಯಾ? ದೇವ್, ಮಲ್ಕೋ ದೇವ್. ನಿದ್ರೆ ಮಾಡು, ಟ್ರೈ ಮಾಡು. ನನ್ನಿಂದ ಆಗಲ್ಲ ಅಂತ ಗೊತ್ತು ತಾನೆ. ಟ್ರೈ. ದೇವ್, ಮಾಯವಾಗದ ಲೋಕವೆಲ್ಲ ಮುಳುಗಿ ಹೋದರೆ ಮನಸ್ಸೇ ನಿನ್ನಲ್ಲೇ ಸೆರೆಯಾದರೆ ನಿನ್ನಲ್ಲೇ ಸೆರೆಯಾದರೆ ಬದಲುವಾಗದ ಕಾಲವೆಲ್ಲ ಇದ್ದರೆ ನಿನ್ನದೇ ಗುರುತಲಿ ನಿನ್ನಲ್ಲೇ ಸೆರೆಯಾದರೆ ನಿನ್ನಲ್ಲೇ ಸೆರೆಯಾದರೆ